ನಮಸ್ಕಾರ ಗೈಸ್, ಇದು ನಂದು 2ನೇ ಟೆಂಪಲ್ ವ್ಲಾಗು. ಇವತ್ತು ಸೌಂದರ್ಯ ಕಾಲೇಜ್ ಸಿಡದಳ್ಳಿ ಬಳಿ ಇರೋ ಸಿದ್ದೇಶ್ವರ ಲೇಔಟ್ ಹತ್ರ ಗಣಪತಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಸೊ ಅದ್ರ ವಿಶೇಷತೆ ಏನು ಎತ್ತ ಅಂತ ಪೂಜಾರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ಬಂದ್ರೆ ನೀವು ವೈಷ್ಣವಿ ದೇವಿ ದರ್ಶನನೂ ಮಾಡ್ಬೋದು, ಹಾಗೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನನೂ ಕೂಡ ಮಾಡ್ಬೋದು. ಅಲ್ಲೇ ಪಕ್ಕದಲ್ಲೇ ಬಲಮುರಿ ಮಹಾಗಣಪತಿ ದೇವಸ್ಥಾನ ಕೂಡ ಇದೆ. ಸೊ ಈ ಗಣಪತಿ ದೇವಸ್ಥಾನ ದರ್ಶನ ಮಾಡೋದ್ರಿಂದ ಜೀವನದಲ್ಲಿ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ, ಈ ಗಣಪತಿ ದೇವಸ್ಥಾನದ ವಿಶೇಷತೆ ಏನು ಎತ್ತ ಅಂತ ಪೂಜಾರ ಮುಖಾಂತರ ತಿಳ್ಕೊಳ್ಳೋಣ. ಗಣಪತಿ ದೇವಸ್ಥಾನ ಒಳಗಡೆ ನಾನು ನಿಮ್ಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ನಾನು ಕೆಲವೇ ಮುಂಚೆ ಗಮನಿಸಿದೆ, ಯಾರೋ ಒಬ್ರು ಭಕ್ತಾದಿಗಳು ಹೂವ ಕೇಳಿದ್ರು. ಬಟ್ ಇನ್ನೇನಂದ್ರೆ ಬೇಗ ಹೂವ ಪ್ರಸಾದ ಆಗುತ್ತೆ ಅಂತ ನಾನು ಗಮನಿಸಿದ್ದೆ. ಬಟ್ ಇದು ಏನು ಎತ್ತ ಅಂತ ಸ್ವಲ್ಪ ವಿವರವಾಗಿ ತಿಳ್ಕೊಬೇಕಂದ್ರೆ ನಾವು ಇಲ್ಲಿ ಪೂಜೆ ಮಾಡ್ತಿರೋ ಪೂಜಾರ ಕೈಲೇ ತಿಳ್ಕೊಬೇಕು. ಸೊ ಇವ್ರ ಹತ್ರ ಮಾತಾಡ್ಸೋಕ್ಕಿಂತ ಮುಂಚೆ ಸ್ವಲ್ಪ ಹೇಗೆ ಟೆಂಪಲ್ ಇದೆ ಅಂತ ತೋರಿಸ್ತಾ ಬರ್ತೀನಿ. ಟೆಂಪಲ್ ಏನು ತೀರಾ ದೊಡ್ಡದೇನಲ್ಲ, ಸ್ವಲ್ಪ ಚಿಕ್ಕದಾಗಿದ್ರು ಆದ್ರೆ ಅಷ್ಟೇ ಶಕ್ತಿ ಇದೆ ದೇವಸ್ಥಾನದಲ್ಲಿ. ನಮ್ಮ ಹೆಸರು ರಘುನಾಥಾಚಾರ್ಯ ಅಂತ. ಮಹಾಗಣಪತಿ, ಬಲಮುರಿ ಮಹಾಗಣಪತಿ. ನಮಗೆ ಭಗವಂತ ಎಲ್ಲಾ ಕಾರ್ಯದಲ್ಲೂ ಯಾವ ವಿಘ್ನಗಳು ಇಲ್ದಂಗೆ ನಮಗೆ ಕಾಪಾಡಿದ್ದಾನೆ ಪರಮಾತ್ಮ. ಅದು ಅಷ್ಟೇ, ಭಕ್ತಾದಿಗಳು ನಂಬಿದವರಿಗೆ ಕೈ ಬಿಟ್ಟಿಲ್ಲ. ಯಾವುದು ಸಂತಾನ ಬೇಕು, ಸಂತಾನ ಆಗಿದೆ. ಅವನಿಗೆ ಹೇಳಿದ್ದ, ಅವನ ಅಂದ್ಕೊಂಡು ಕೂತ್ಕೊಂಡು ಹೋಗಿದ್ದವ್ರದೆಲ್ಲ ಎಲ್ಲಾರ್ದು ಸುಮಾರು ಜನರದ್ದು ಎಲ್ಲಾ ಕಾರ್ಯಗಳು ನಡೆದಿದೆ. ಸಂತಾನ ಇಲ್ದವ್ರಿಗೆ ಸಂತಾನ ಆಗಿದೆ, ಮದುವೆ ಆಗದೆ ಇಲ್ದವ್ರು ಮದುವೆ ಆಗಿದೆ, ಎಲ್ಲ ಆಗಿದೆ. ಅಂದ್ರೆ ಅವನ್ನ ನಂಬಬೇಕಷ್ಟೇ. ನಂಬುದ್ರೆ ಅವನ ಕಾಲಾವಕಾಶ ಕೊಟ್ಟು ಅವನ್ ಕಾಪಾಡ್ತಾನೆ. ನಂಬ್ತಾರ ಇಲ್ವಾ ಅಂತ ಪರೀಕ್ಷೆ ಮಾಡಿ ಕಾಪಾಡ್ತಾನೆ. ಭಗವಂತನ ಅದೊಂದು ವಿಶೇಷತೆ. ಭಗವಂತ ಎಲ್ಲಾದ್ರಲ್ಲೂ ಒಂದು ಒಳ್ಳೆಯ ಕಾರ್ಯವನ್ನು ನಡೆಸ್ಕೊಡ್ತಾನೆ ಅಂತ ನಾನು ಇದರಲ್ಲಿ ಸರ್. ಇನ್ನೊಂದು ನಾನು ಗಮನಿಸಿದೆ, ಹೂವ ಪ್ರಸಾದ ಕೇಳ್ತಿದ್ರು ಭಕ್ತಾದಿಗಳೆಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರವರ ನಂಬಿಕೆ. ಅದರಲ್ಲೂ ಪ್ರಸಾದ ಕೊಟ್ಟರು ಭಗವಂತ ಆಗಿದೆ. ಕೆಲವರಿಗೆಲ್ಲ ಅನುಭವ ಆಗಿದೆ. ಪ್ರಸಾದ ಕೊಟ್ಟರು ಒಳ್ಳೇದು ಆಗಿದೆ. ಪ್ರಸಾದ ಕೊಟ್ಟದ್ದು ಒಳ್ಳೇದಾಗಿದೆ. ಅವ್ನು ಕೇಳಿದ್ರು ಅವ್ನು ಕೊಟ್ಟರು ಒಂದು ಒಳ್ಳೇದೇ. ತುಂಬದಂಗಿದ್ರು ಒಳ್ಳೇದೇ, ಬಲಗಡೆ ಕೊಟ್ಟರು ಒಳ್ಳೇದು. ನಾನು ಪೂಜಾರ್ ಅವ್ರನ್ನ ಮಾತಾಡ್ಸಿದಾಯ್ತು. ಸೊ ನೆಕ್ಸ್ಟ್ ಇಲ್ಲಿ ಬರೋ ಭಕ್ತಾದಿಗಳ ಕೈಲಿ ಒಂದು ಬೈಟ್ ತಗೊಂಡ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ತಿಳ್ಕೊಳ್ಳೋಣ, ಬನ್ನಿ. ಗಣೇಶ ನಂಬಿರೋರ್ಗೆ ಯಾರಿಗೂ ತೊಂದರೆ ಮಾಡಲ್ಲ. ಏನಾದ್ರೂ ನಂಬಿ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಭಗವಂತ ಒಳ್ಳೇದ್ ಮಾಡ್ತಾನೆ. ನಾವಂತೂ ಸುಮಾರು ವರ್ಷದಿಂದ ಹನುಮಪ್ಪನಿಗೆ ಇದು ಮಾಡ್ತೀವಿ. ಸಂಕಷ್ಟಹಾರ ಗಣಪತಿ ವಿದ್ಯಾ ಬುದ್ಧಿ ಎಲ್ಲ ಕೊಡ್ತಾನೆ ಮಕ್ಕಳಿಗೆ, ಒಳ್ಳೇದಾಗುತ್ತೆ. ಕಷ್ಟದಲ್ಲಿರೋರು ಬಂದು ಕೇಳ್ಕೊತಾರೆ, ಅಭಿಷೇಕ ಅದು ಮಾಡಿಸ್ತಾರೆ, ಒಳ್ಳೇದಾಗುತ್ತೆ. ಅದರಿಂದ ಏನು ತೊಂದರೆ ಇಲ್ಲ ಸರ್. ಗಣಪತಿ ಮಹಾನುಭಾವ, ಭಾಳ ಒಳ್ಳೆ ಇದು. ಗಣಪತಿ ದೇವಸ್ಥಾನ ಮುಂಭಾಗದಲ್ಲಿ ಅರಳಿ ಕಟ್ಟೆ ಕೂಡ ಇದೆ. ಸೊ ಅಲ್ಲಿ 2 ಅರಳಿ ಮರ ಕೂಡ ಇದೆ, ಹಾಗೆ ನಾಗರ ದೇವರ ಕಲ್ ಕೂಡ ಇದೆ. ಸೊ ಇಲ್ಲಿ ಏನೇ ಭಕ್ತಾದಿಗಳು ಮಂಗಳವಾರ ಆಗಿರ್ಬೋದು ಅಥವಾ ಷಷ್ಠಿ ದಿನ ಆಗಿರ್ಬೋದು ಇಲ್ಲಿ ಬಂದು ನಾಗರ ದೇವರಿಗೆ ಅಭಿಷೇಕ ಕೂಡ ಮಾಡ್ತಿರ್ತಾರೆ. ಹಾಗೆ ಇನ್ನೊಂದು ಮುಖ್ಯ ವಿಚಾರ ವೀಕ್ಷಕರೇ, ಅರಳಿ ಮರನ ದಯವಿಟ್ಟು ಶನಿವಾರ ಬಿಟ್ಟು ಬೇರೆ ದಿನ ದರ್ಶನ ಮಾಡೋ ಹಾಗಿಲ್ಲ. ಅಂದ್ರೆ ಲೈಕ್ ಪ್ರದಕ್ಷಿಣೆ ಮಾಡಲಾಗಿಲ್ಲ. ಯಾಕಂದ್ರೆ ಶನಿವಾರ ಬಂದು ಶಿವ ಬ್ರಹ್ಮ ವಿಷ್ಣು ವಾಸವಾಗಿರ್ತಾರೆ, ಬೇರೆ ದಿನ ಅವರು ವಾಸವಾಗಿ ಇರೋಲ್ಲ. ಬಿಟ್ರೆ ದರಿದ್ರ ದೇವತೆ ವಾಸವಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ವಿಚಾರ ನನಗೆ
ಇದ್ರ ಜ್ಯೋತಿಷ್ಯಗಳಿಂದ ನಾನು ತಿಳ್ಕೊಂಡಿರೋದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ಸಣ್ಣ ಟೆಂಪಲ್ ಬ್ಲಾಗ್. ಸೊ ಯಾರು ನೆಕ್ಸ್ಟ್ ಟೈಮು ಸಿದ್ದೇಶ್ವರ ಲೇಔಟ್ ಹತ್ರ ಬಂದರೆ, ಅಂದರೆ 8ನೇ ಮೈಲಿ ಹತ್ರ ಇರೋ ಸಿದ್ದೇಶ್ವರ ಲೇಔಟ್ ಹತ್ರ ಬಂದರೆ ದಯವಿಟ್ಟು ಈ ಗಣಪತಿ ಟೆಂಪಲ್ನ ವಿಸಿಟ್ ಮಾಡಿ. ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನೀವು ಒಂದು ಗಣಪತಿ ದೇವಸ್ಥಾನ ವಿಸಿಟ್ ಮಾಡೋದ್ರಿಂದ ನಿಮಗೆ 2 ದೇವರ ಆಶೀರ್ವಾದನೂ ಸಿಗುತ್ತೆ. ಒಂದು ಸಿದ್ದೇಶ್ವರ ಸ್ವಾಮಿ ಆಶೀರ್ವಾದ, ಹಾಗೆ ವೈಷ್ಣವಿ ದೇವಿ ಆಶೀರ್ವಾದ. ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ವಿಸಿಟ್ ಮಾಡಿ. ಇದಾಗಿತ್ತು ಇವತ್ತಿನ ಒಂದು ಸಣ್ಣ ಟೆಂಪಲ್ ಬ್ಲಾಗ್. ನಮಸ್ಕಾರ, ನಾನು ಮೋಹನ್.